ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಜುಲೈ 5ರಿಂದ 11ನೇ ತಾರೀಕು ತನಕ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾವ ಯಾವ ಗ್ರಹ ಯಾವ ಯಾವ ಪರಿಸರದಲ್ಲಿ ಗೋಚರಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬುಧ ಸ್ವಸ್ಥಾನದಲ್ಲಿದೆ, ರವಿ ಕೂಡ ಜೊತೆಗೆ ಸಂಚಾರ ಮಾಡ್ತಾ ಇದೆ. ಇನ್ನು ಗುರು ಉಚ್ಚ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಶುಕ್ರ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಈ ವಾರದ ವಿಶೇಷತೆ ಶುಕ್ರ ಕೇತುಗಳ ಮಿಲನ. ಶುಕ್ರ ನೋಡಿ, ಶುಕ್ರಾಚಾರ್ಯರು ನಾಲೆಡ್ಜಬಲ್ಲು, ಜೊತೆಗೆ ಕೇತು ಜ್ಞಾನಕಾರಕ. ಇದೊಂಥರ ಒಳ್ಳೆ ಸೈಂಟಿಫಿಕ್ ಬೆಂಡ್, ಅಂದ್ರೆ ನಿಮಗೆ ರಿಸರ್ಚ್ ಮಾಡಕ್ಕೆ ಅನುಕೂಲ ಮಾಡಿಕೊಡುತ್ತೆ. ವೈರಾಗ್ಯದ ಪರಮಾಕಾಷ್ಟ ಇದು. ಯಾಕಂದ್ರೆ ನೋಡಿ, ಅರ್ಥ ಹೆಂಗೆ ಹೇಳಿದ್ರೆ, ಶುಕ್ರ ತ್ಯಾಗದಲ್ಲಿ ಉಚ್ಚ ಸ್ಥಿತಿಲಿರುತ್ತೆ. ಅಂದ್ರೆ 12ನೇ ಮನೆ ಅಂದ್ರೆ ಮೀನ ರಾಶಿಯಲ್ಲಿ ಶುಕ್ರ ಉಚ್ಚ ಸ್ಥಾನ. ಹಾಗೆ ಕೇತು ಕೂಡ ಕೊಡೋದ್ರಿಂದ ಖುಷಿ ಪಡುತ್ತೆ. ಸೊ ಇಬ್ರು ಮಿಲನ ತುಂಬಾ ಒಳ್ಳೆ ಅವಕಾಶಗಳು. ರಿಸರ್ಚ್ ಮಾಡೋರಿಗೆ, ದಾನ ಧರ್ಮ ಮಾಡೋರಿಗೆ, ಹಣಕಾಸು ಅಕ್ಯುಮುಲೇಟ್ ಅಂದ್ರೆ ತಾವು ಮನೆ ಇಟ್ಕೊಳ್ಳೋರ್ಗಲ್ಲ, ದಾನ ಧರ್ಮ ಮಾಡೋರಿಗೆ ತುಂಬಾ ಒಳ್ಳೆ ಪೊಸಿಷನ್. ಧರ್ಮಸ್ಥಾನ, ಧರ್ಮ ಅಂದ್ರೆ ಮೇಷ ಸಿಂಹ ಧನುರಾಶಿ ಧರ್ಮ ಸೂಚಿಸುತ್ತೆ. ಸೊ ಅಲ್ಲೇ ಶುಕ್ರ ಕೇತು ಯುತಿ ಆಗಿರೋದು ಒಂದು ವಿಶೇಷತೆ. ಹಾಗೆ ಶನಿ ಚಂದ್ರರು ಈ ವಾರದಲ್ಲಿ ಯುತಿ ಆಗುತ್ತೆ. ಶನಿ ಚಂದ್ರ ಅಂದ್ರೆ ಮತ್ತೆ ವಿಷಹರ ಯೋಗ ಉಂಟು ಮಾಡುತ್ತೆ. ವಿಷಹರ ಯೋಗ ಅಂತಂದ್ರೆ ದಾನ ಧರ್ಮದಲ್ಲಿ ಕೈ ಮುಂದಿರುತ್ತೆ ಅವ್ರಿಗೆ. ಹಾಗೇನೆ ರಾಹು ಕುಂಭರಾಶಿಯಲ್ಲಿ ಇರುತ್ತೆ, ಮತ್ತೆ ಕುಜ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದು ಈ ವಾರದ ವಿಶೇಷತೆ. ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ವಾರ ಭವಿಷ್ಯ. ಧನುರಾಶಿ. ಈ ವಾರದಲ್ಲಿ ಧನುರಾಶಿಯವರಿಗೆ 4-5ರಲ್ಲಿ ಚಂದ್ರ ಸಂಚಾರ. 4ನೇ ಮನೆಯಲ್ಲಿ ಶನಿ ಜೊತೆ ಇದ್ದಾಗ ಮನೆಯಲ್ಲಿ ಒತ್ತಡ ಕಾಣುತ್ತೆ ಈ 3-4 ದಿವಸ ವಾರದಲ್ಲಿ. ನಂತರ ಶುಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. 4ರಲ್ಲಿ ಇದ್ರೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸೊ ಕೆಲಸ ಕಾರ್ಯಗಳಲ್ಲಿ ನಿಧಾನ, ಅವಕಾಶಗಳಲ್ಲಿ ಕೊರತೆ. ಹಾಗಾಗಿ ಶನೈಶ್ವರನ ಆರಾಧನೆ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದು ನಿಮಗೆ ಖಂಡಿತ ಲಾಭದಾಯಕವಾಗಿರುತ್ತೆ. 3ನೇ ಮನೆ ರಾಹು ಚೆನ್ನಾಗಿದೆ. ಭಾಗ್ಯದಲ್ಲಿ ಕೇತು ಇರೋದಕ್ಕೆ ಪರಿಹಾರ ಬೇಕು. ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಅಥವಾ ನೀವು ಮೆಡಿಟೇಷನ್ ಧ್ಯಾನ ಮಾಡೋದು, ಇದೆಲ್ಲ ಕೇತುಗೆ ಪರಿಹಾರ ಆಗುತ್ತೆ. ಶುಕ್ರನು ಭಾಗ್ಯದಲ್ಲಿದೆ. 12ನೇ ಮನೆಯಲ್ಲಿ 9ರಲ್ಲಿದೆ. ಫಾರಿನ್ ಟ್ರಾವೆಲ್ಗೆ ಚೆನ್ನಾಗಿದೆ, ದೂರ ಪ್ರಯಾಣಗಳು ಚೆನ್ನಾಗಿದೆ. ಆದರೆ ನಿಮ್ಗೆ ಏನಾಗುತ್ತೆ, ಫ್ಯಾಷನ್ನು ಅಥವಾ ಲಕ್ಸುರಿ ಇಂಥ ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಖರ್ಚಾಗುತ್ತೆ 12ನೇ ಮನೆಯಲ್ಲಿ ರೀತಿಯಾಗಿರೋದ್ರಿಂದ. ಜೊತೆಗೆ ನಿಮಗೆ ಅಷ್ಟಮದಲ್ಲಿ ಅಂದ್ರೆ ಧನುರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಗುರುಗೆ ಪರಿಹಾರ ಬೇಕು. ಗುರುಗೋಸ್ಕರ ಹಳದಿ ವಸ್ತ್ರವನ್ನು ಗುರು ಸಮಾನರಿಗೆ ದಾನ ಕೊಡಿ. ಕಡಲೆ ಶಿವನ ದೇವಸ್ಥಾನದಲ್ಲಿ ಹಂಚಿ, ಅರಿಶಿನ ಅಡಿಗೆ ಯೂಸ್ ಮಾಡಿ. ಇದೆಲ್ಲ ಗುರುಗೆ ಬ್ಯಾಲೆನ್ಸ್ ಮಾಡೋದು ಗುರುಗೆ ಪರಿಹಾರ ಆಗಿ ನಿಮಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ಧನುರಾಶಿಯವರಿಗೆ 6ನೇ ಮನೆ ಕುಜ, ಅಧಿಕಾರ ಸಿಗುತ್ತೆ. ಭೂಮಿ ವಾಹನಗಳಿಂದ ಲಾಭ, ಅಂಟಮನದಿಂದ ಲಾಭ. ಕುಜ ಚೆನ್ನಾಗಿರೋದ್ರಿಂದ ನಿಮಗೆ ಸ್ಥೈರ್ಯಗಳು ಹೆಚ್ಚಿಗೆ ಇರುತ್ತೆ. ಸಪ್ತಮದಲ್ಲಿ ಬುಧನ ಜೊತೆ ರವಿ ಇದೆ. ವಿಶೇಷವಾಗಿ ವ್ಯಾಪಾರ ವ್ಯವಹಾರ, ಪತಿ ಪತ್ನಿ ಕರ್ಮ ಕ್ಷೇತ್ರಗಳಲ್ಲಿ ನಿಮಗೆ ಅನುಕೂಲ ವಾತಾವರಣ ಸೃಷ್ಟಿ ಮಾಡಿಬಿಡುತ್ತೆ. ಓವರ್ ಆಲ್ ಹಾಕೊಂಡ್ರೆ ಧನುರಾಶಿಯವರಿಗೆ ಶನಿ ಒಂದು ಪರಿಹಾರ ಮಾಡಿಕೊಂಡ್ರೆ ಮಿಕ್ಕದ್ದೆಲ್ಲ ಲಾಭದಾಯಕವಾಗಿ ನಿಲ್ಲಿಸಬಹುದು. ಒಳ್ಳೆಯದಾಗಿ. ಮಕರ ರಾಶಿ. 3 ಮತ್ತು 4ರಲ್ಲಿ ಚಂದ್ರ ಸಂಚಾರ. ಸಣ್ಣ ಪುಟ್ಟ ಮನೆಯಲ್ಲಿ ಅಥವಾ ಅಂಟಮಂದ್ರ ಆಗ್ತಂಗೆ ಜೊತೆ ಒತ್ತಡಗಳ ವಾತಾವರಣ ಇದ್ರು ಮತ್ತೆ ಮುಂಬರುವ ದಿನಗಳಲ್ಲಿ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಅದೇ ಥರನೇ 3ನೇ ಮನೆ ಶನೈಶ್ವರನು ಕೆಲ ಪ್ರಯತ್ನಗಳಿಗೆ ನಿಮಗೆ ನಿಧಾನ ಮಾಡಲ್ಲ. ನಿಮ್ಮ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಲಾಭ ತಂದು ಕೊಡುತ್ತೆ. ಸಪ್ತಮದಲ್ಲೇ ಗುರು ಇದೆ. ಗುರುವಿನ ದೃಷ್ಟಿ 3ನೇ ಮನೆ ಮೇಲೆ ಬೀಳ್ತಿದೆ. ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇನ್ನು ಗುರುವಿಂದ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ. ಸೊ ಓವರ್ ಆಲ್ ಆಗಿ ತುಂಬಾ ಚೆನ್ನಾಗಿದೆ. 6ನೇ ಮನೆಯಲ್ಲಿ ರವಿ ಬುಧ ಇರೋದ್ರು, ರವಿ ನಿಮಗೆ ಹೊಸ ಕೆಲಸ ಹುಡುಕ್ತಾರೆ ಸಿಗುತ್ತೆ. ಕೆಲಸದಲ್ಲಿ ಮೇಲಧಿಕಾರಿ ಮೆಚ್ಚುಗೆ, ಪ್ರಮೋಷನ್ಸ್ ಇತ್ಯಾದಿಗಳನ್ನ ನಾವು ನಿರೀಕ್ಷಿಸಬಹುದು. ಹಾಗೆ ಮಕರ ರಾಶಿಯವರಿಗೆ 5ಮದಲ್ಲಿ ಕುಜ ಇರೋದ್ರಿಂದ ವಾಹನ ಖರೀದಿ, ಮನೆ ಖರೀದಿಗೆ ಇದು ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುತ್ತೆ. ಆಟೋಮೊಬೈಲು, ಮೆಕ್ಯಾನಿಕಲ್ ಓದ್ತಾ ಇದ್ರೆ ಅದಕ್ಕೂ ಕೂಡ ಒಳ್ಳೆ ರಿಸಲ್ಟ್ ತಂದುಕೊಡುತ್ತೆ. ಮಕರ ರಾಶಿಯವರಿಗೆ 8ಮದಲ್ಲಿ ಕೇತುಗೆ ಪರಿಹಾರ ಬೇಕು. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದೇ ತರ ನಮಗೆ ಶುಕ್ರ ಕೂಡ ಅಲ್ಲೇ ಇರೋದ್ರಿಂದ ಶುಭ ಸುದ್ದಿನ ನಿರೀಕ್ಷಿಸಬಹುದು. ಬಟ್ ಆದರೆ ಶುಕ್ರ ಕೇತು ಇರೋದ್ರಿಂದ ಆಕಸ್ಮಿಕವಾಗಿ ಹಾರ್ಮೋನಲ್ ಪ್ರಾಬ್ಲಮ್ಸು, ಆಕಸ್ಮಿಕವಾಗಿ ಲಕ್ಸುರಿ ಐಟಮ್ಗೆ ಖರ್ಚಾಗೋದು, ಅಥವಾ ಹೆಣ್ಣು ಮಕ್ಕಳಿಂದ ಸ್ವಲ್ಪ ದುಃಖ ಉಂಟಾಗೋದು, ಇದಕ್ಕೆ ನಮಗೆ
ಶುಕ್ರಕೇತುಗೆ ಪರಿಹಾರ ಬೇಕು. ಅಲಂಕಾರಿಕ ವಸ್ತುನ ಈ ಶುಕ್ರವಾರ ಯಾರನ್ನ ದಾನ ಕೊಡಿ, ಅದರಿಂದ ನಿಮಗೆ ಅನುಕೂಲ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಓವರ್ ಆಲ್ ಅಂದರೆ ಮಕರ ರಾಶಿಯವರಿಗೆ ಶುಭವಾಗಿದೆ, ಒಳ್ಳೆಯದಾಗಿ. ಕುಂಭರಾಶಿಯವರಿಗೆ 2-3ರಲ್ಲಿ ಚಂದ್ರ ಸಂಚಾರ. ಸೊ 2-3ರಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಹೊಸ ಉತ್ಸಾಹ ಉಲ್ಲಾಸ ಕನೆಕ್ಷನ್ಸು ನಿಮಗೆ ಕುಂಭರಾಶಿಯವ್ರಿಗೆ 6ನೇ ಮನೆ ಅಧಿಪತಿ 2ರಲ್ಲಿರೋದ್ರಿಂದ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಂದರೆ ಎಷ್ಟು ಎಫರ್ಟ್ ಆಗ್ತೀರೋ ಅದಕ್ಕೆ ಲಾಭ ಚೆನ್ನಾಗಿ ತಂದುಕೊಡುತ್ತೆ. ಬಟ್ ಶನಿ ಜೊತೆ ಇರೋದ್ರಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅವಮಾನಗಳು ದುಃಖಗಳು ಆಗ್ಬೋದು, ಬಟ್ ಹೆದರಿಕೆ ಇಲ್ಲ. ಯಾಕಂದರೆ ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮಗೆ ಅದು ಪರಿಹಾರ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ 4ನೇ ಮನೆ ಕುಜ ವಾಹನ ಅಥವಾ ಪರಾಕ್ರಮ ಧೈರ್ಯ ಹೆಚ್ಚೆ ಆಗುತ್ತೆ, ಭೂಮಿ ವಾಹನಗಳಿಂದ ಲಾಭ ಬರುತ್ತೆ. ಇನ್ನು ಪಂಚಮದಲ್ಲಿ ಬುಧ ಇರೋದು ಭಾವದಲ್ಲಿ ಉತ್ತಮ ಇಲ್ಲದೆ ಇದ್ರು ಸ್ವಸ್ಥಾನದಲ್ಲಿದೆ. ಹೈಯರ್ ಎಜುಕೇಷನ್ನು, ಕಮರ್ಷಿಯಲ್ ಪ್ರಾಪರ್ಟಿ, ವಿದ್ಯಾಭ್ಯಾಸ, ಎಜುಕೇಷನ್ ಸೆಕ್ಟರಲ್ಲಿರೋರಿಗೆ, ಸ್ಕೂಲ್ ನಡೆಸ್ತಾ ಇರೋರಿಗೆ, ಸೇಲ್ಸ್ ಮಾರ್ಕೆಟಿಂಗಲ್ಲಿರೋರಿಗೆ ಕುಂಭರಾಶಿಯವರಿಗೆ ಅನುಕೂಲ ಮಾಡಿಕೊಡುತ್ತೆ ಈ ವಾರ. ಇನ್ನು 6ನೇ ಮನೆಯಲ್ಲಿ ಗುರು ಸಂಚಾರ ವೃತ್ತಿ ಜೀವನದಲ್ಲಿ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ನೋಡಿ, ಸಪ್ತಮದಲ್ಲಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಪ್ತಮದಲ್ಲಿ ಶುಕ್ರಕೇತು ಯುತಿ. ಸಪ್ತಮದಲ್ಲಿ ಯಾವಾಗ ಯುತಿ ಆಗುತ್ತೋ ಇಷ್ಟು ದಿವಸ ಸ್ವಲ್ಪ ಡಿಟ್ಯಾಚ್ಮೆಂಟು ಪತಿ ಅಥವಾ ಪತ್ನಿಯಲ್ಲಿ ಅಥವಾ ಅವ್ರ ವ್ಯಾಪಾರದಲ್ಲಿ ನಿಧಾನ ಆಗ್ತಾ ಇತ್ತಲ್ಲ, ಈಗ ಸ್ವಲ್ಪ ಚೇತರಿಸ್ಕೊಳುತ್ತೆ. ಶುಕ್ರ ಯಾವಾಗ ಕೇತು ಕನೆಕ್ಟ್ ಆಗ್ತಾ ಇದೆಯೋ ಸ್ವಲ್ಪ ತಕ್ಕ ಮಟ್ಟಿಗೆ ಚೇತರಿಸ್ಕೊಳುತ್ತೆ. ನಿಮ್ಗೆ ಹಣಕಾಸು ವಿಷಯದಲ್ಲೂ ತೊಂದರೆ ಕಳೆಯುತ್ತೆ, ಬಟ್ ಖರ್ಚು ಹಂಗೆ ಇರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಓವರ್ ಆಲ್ ನಾವು ಕುಂಭರಾಶಿ ತಗೊಂತಾ ಇದ್ರೆ ಈ ವಾರ ಲಾಭದಾಯಕವಾಗಿ ಇರುತ್ತೆ. ಆರೋಗ್ಯದ ಕಡೆ ಗಮನವನ್ನು ಕೊಟ್ಟರೆ ಫೈನಾನ್ಷಿಯಲ್ ಅಥವಾ ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ, ಒಳ್ಳೆಯದಾಗಿ. ಮೀನರಾಶಿಯವರಿಗೆ ನಿಮ್ಮ ಜನ್ಮದಲ್ಲೇ ಚಂದ್ರ ಸಂಚಾರ ಮತ್ತು ಶನಿ ಜೊತೆಗೆ ಸ್ವಲ್ಪ ದುಃಖ ಅಥವಾ ಡಿಟ್ಯಾಚ್ಮೆಂಟು ವೈರಾಗ್ಯ ಕಾಣಬಹುದು ಈ ವಾರದಲ್ಲಿ. ಬಟ್ 2ನೇ ಮನೆ ಹೋಗ್ತಾ ಹೋಗ್ತಾ ವಾರಾಂತ್ಯದಲ್ಲಿ ನಿಮಗೆ ಉತ್ಸಾಹ ಉಲ್ಲಾಸ ಮತ್ತೆ ಮರಳುಗೊಳಿಸುತ್ತೆ. ಹಾಗೆ 3ನೇ ಮನೆಯಲ್ಲಿ ಕುಜ ಇದ್ರೆ ಆ ಸ್ಥೈರ್ಯ ಉಳ್ಕೊಂಡಿರುತ್ತೆ, ನೀವು ಗೆಲ್ಲೋ ಅಂತ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಕುಜ ನಿಮಗೆ ಸ್ಥೈರ್ಯ, ಭೂಮಿ, ವಾಹನ, ಅಂಟಮಂದ್ರು ಇತ್ಯಾದಿಗಳಿಂದ ಲಾಭ ತಂದುಕೊಡುತ್ತೆ. 3ನೇ ಭಾವದಲ್ಲೇ ಇದೆ. ಮತ್ತೆ 4ನೇ ಭಾವದಲ್ಲಿ ಬುಧ ರವಿ ಯುತಿ ಆಗಿರೋದು ಕೆಲಸ ಕಾರ್ಯ, ವಿದ್ಯಾಭ್ಯಾಸ, ಹಣಕಾಸು, ಯಾಕಂದ್ರೆ ಸಪ್ತಮಾಧಿಪತಿನ ಬುಧ ಆಗುತ್ತೆ. ವ್ಯಾಪಾರ ವ್ಯವಹಾರ, ವಿದ್ಯಾಭ್ಯಾಸ, ಎಜುಕೇಷನ್ನು, ಸೇಲ್ಸು, ಮಾರ್ಕೆಟಿಂಗು ಯಾವುದೇ ಮೀನರಾಶಿಯವರೆಗೂ ಒಳ್ಳೆ ಲಾಭದಾಯಕ ವಾರವಾಗಿ ಸೃಷ್ಟಿಯಾಗುತ್ತೆ. ಪಂಚಮದಲ್ಲಿ ಗುರು ಇದೆ, ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಸೊ ಅದು ಕೂಡ ನಿಮ್ಗೆ ಆರೋಗ್ಯ ವೃದ್ಧಿಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಮೀನರಾಶಿಗೆ ಈ ವಾರ ಈ ತಿಂಗಳು ನೀವು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಮುಂಬರುವ ದಿನಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಜನ್ಮದ ಶನಿ ಪ್ರಭಾವನ ಕಡಿಮೆ ಮಾಡಬಹುದು. ಸೊ ಜನ್ಮದ ಶನಿಗೋಸ್ಕರ ರಾಮ ರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾನನೆ. ಖಂಡಿತ ನಿಮಗೆ ಇದು ಅನುಕೂಲ ಮಾಡಿಕೊಡುತ್ತೆ. ವೃದ್ಧ ಮತ್ತು ಅಂಗವಿಕಲರ ಸೇವೆ ಮತ್ತು ದಾನಗಳು ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಇನ್ನು 6ನೇ ಮನೆ ಶುಕ್ರಕೇತು ಇದ್ದಿದ್ರೆ ಹೆಣ್ಣು ಮಕ್ಕಳಾದರೆ ಹಾರ್ಮೋನಲ್ ಇಶ್ಯೂಸ್ ಬರುತ್ತೆ, ಗಂಡು ಮಕ್ಕಳಾದರೆ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ, ಅದು ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. 12ನೇ ಮನೆ ರಾಹು ಹೊರದೇಶಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹೋಗ್ಬೇಕು ಅಂತ ಆಸೆ ಇದ್ದವ್ರಿಗೆ, ಹೊರದೇಶದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋರಿಗೆ, ಇಂಥವ್ರಿಗೆ ಈ ವಾರ ತಿಂಗಳಲ್ಲಿ ಅನುಕೂಲ ಹೆಚ್ಚಿಗೆ ಇದೆ. ಸೊ ಓವರ್ ಆಲ್ ತೊಗೊಂಡ್ರೆ ಮೀನರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.